ಪಂಚರಾಜ್ಯಗಳ ಚುನಾವಣೆ ನಾಳೆ ಮಹಾ ತೀರ್ಪು ಇದೆ. ನಾಳೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ರಣಕಣದಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಯೋದ್ಯಾರು? ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಗೆಲುವಿನ ಪತಾಕೆ? ಪಂಚರಾಜ್ಯಗಳ ಚುನಾವಣೆ ನಾಳೆ ಮಹಾ ತೀರ್ಪಿದೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ. ರಣಕಣದಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಯೋದ್ಯಾರು? ಚುನಾವಣೆಯಲ್ಲಿ ದಾಖಲೆ ಮತದಾನ ಯಾರಿಗೆ ವರದಾನ ಆಗುತ್ತೆ? ಮಹಾ ತೀರ್ಪಿಗೆ ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು. ಅಭ್ಯರ್ಥಿಗಳಲ್ಲಿ ಕಾತರ ಎದುರಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ 824 ಅಭ್ಯರ್ಥಿಗಳ ಭವಿಷ್ಯ ಅಡಗಿಕೊಂಡಿದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿಯಲ್ಲೂ ಕೂಡ ಮತ ಎಣಿಕೆಗೆ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಇತ್ತ ಕರುನಾಡಿನಲ್ಲೂ ಕೂಡ ಬೈ ಎಲೆಕ್ಷನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗುವಂಥದ್ದು. 5 ರಾಜ್ಯಗಳಲ್ಲೂ ಕೂಡ ಈಗ ಆಲ್ರೆಡಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು ಅನ್ನುವ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳನ್ನ ಘೋಷಿಸಿದ್ದಾರೆ. ಅಲ್ಲಿ ಅಲರ್ಟ್ ಮಾಡಿದ್ದಾರೆ. ಆಲ್ರೆಡಿ ಸೆಕ್ಯೂರಿಟಿ ಕೂಡ ಇದೆ. ಇನ್ನೊಂದು ಕಡೆನಲ್ಲಿ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಚುನಾವಣೆ ನಡೆದಿದೆ. ಅದರ ರಿಸಲ್ಟ್ ಕೂಡ ನಾಳೆನೇ ಇರೋದು. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪಂಚರಾಜ್ಯಗಳ ಚುನಾವಣೆ ನಾಳೆ ಮಹಾ ತೀರ್ಪಿದೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಏನಾಗಬಹುದು? ಯಾವ ರೀತಿಯಾದಂತಹ ತಯಾರಿ ನಡೆಸ್ತಾ ಇದ್ದಾರೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ನಾಳೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕೂಡ ಇರುವಂಥದ್ದು. ಇಡೀ ದೇಶಾದ್ಯಂತ ಕೂಡ ಸಾಕಷ್ಟು ಕುತೂಹಲಕ್ಕೆ ಕೂಡ ಕೆಲವು ರಾಜ್ಯಗಳಲ್ಲಿ ಯಾವ ಪಕ್ಷಕ್ಕೆ ಮತದಾರ ಕೈ ಹಿಡಿಯಲಿದ್ದಾನೆ ಅನ್ನುವಂಥದ್ದು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಪ್ರಮುಖವಾಗಿ 5 ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಮತ್ತೆ ಬಿಜೆಪಿ ಕೂಡ ಒಂದು ಸಾಕಷ್ಟು ಜಯವನ್ನು ಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭ್ಯರ್ಥಿಯ ಪರವಾಗಿ ಏನೆಲ್ಲ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅವೆಲ್ಲ ತಂತ್ರಗಾರಿಕೆಯನ್ನ ರೂಪಿಸಿ ಚುನಾವಣಾ ಒಂದು ತಂತ್ರಗಾರಿಕೆಯನ್ನು ಕೂಡ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಕೂಡ ಮಾಡಿಕೊಂಡಿದೆ. ಬಿಜೆಪಿ ಒಂದು 5 ರಾಜ್ಯಗಳಲ್ಲೂ ಕೂಡ ತನ್ನ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಖುದ್ದಾಗಿ ಚುನಾವಣಾ ಪ್ರಚಾರಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದರಂತೆ ಕಾಂಗ್ರೆಸ್ ಪಕ್ಷ ಕೂಡ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಹಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಿತ 5 ರಾಜ್ಯಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ತಂತ್ರಗಾರಿಕೆ ರೂಪಿಸಿದ್ದಾರೆ. ಮೊದಲಿಗೆ ಪಶ್ಚಿಮ ಬಂಗಾಳವನ್ನ ನಾವು ಆ ರಾಜ್ಯದ ಚುನಾವಣಾ ಫಲಿತಾಂಶ ಏನಾಗಲಿದೆ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟಿಗೆ ಇಡೀ ದೇಶಾದ್ಯಂತ ಗಮನ ಸೆಳೀತಾ ಇದೆ. ಯಾಕಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರೆ, ಬಿಜೆಪಿ ಇಲ್ಲ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನೆಲ್ಲ ತಂತ್ರಗಾರಿಕೆ ರೂಪಿಸಬೇಕು, ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಅವೆಲ್ಲ ಪ್ಲಾನ್ಗಳನ್ನು ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮಾಡಿದೆ. ಹಾಗಾಗಿ ಅಲ್ಲಿ ತೃಣಮೂಲ ಕಾಂಗ್ರೆಸ್ಸೇ ಒಂದು ಅಧಿಕಾರಕ್ಕೆ ಬರಲಿದೆ ಅನ್ನುವಂಥದ್ದು ಏನು ಮತದಾನ ಸಮೀಕ್ಷೆಗಳು ಕೂಡ ಒಂದು ಹಲವು ಖಾಸಗಿ ಸಂಸ್ಥೆಗಳು ಮತ್ತೆ ತನಿಖಾ ಏಜೆನ್ಸಿಗಳೇನಿದಾವೆ, ಸಮೀಕ್ಷೆಯ ಏಜೆನ್ಸಿಗಳು, ಅವೆಲ್ಲವೂ ಕೂಡ ಫಲಿತಾಂಶವನ್ನ ಕೊಟ್ಟಿದೆ. ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಮತದಾರ ಜೈ ಅನ್ನಲಿದ್ದಾನೆ ಅನ್ನುವಂಥದ್ದು, ಬಿಜೆಪಿ ಪೈಪೋಟಿ ಕೊಡಲಿದೆ ಅನ್ನುವಂಥದ್ದನ್ನು ಕೂಡ ಒಂದು ಏನು ಮತಗಟ್ಟೆಗಳ ಸಮೀಕ್ಷೆಯ ಒಂದು ವರದಿ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಹಿಡಿಯಲಿದೆ ಅನ್ನುವಂಥದ್ದು ಸಮೀಕ್ಷೆಗಳ ವರದಿಯು ಕೂಡ ಕೊಟ್ಟಿದೆ. ಅದರಂತೆ ಬಿಜೆಪಿ ಅದನ್ನು ಓವರ್ಟೇಕ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಯಾರಿಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಕೇರಳ ರಾಜ್ಯದ ಒಂದು ಚುನಾವಣಾ ಒಂದು ನೋಡ್ತಾ ಹೋದ್ರೆ ಅಲ್ಲಿ ಕೂಡ ಮತಗಟ್ಟೆಗಳ ಸಮೀಕ್ಷೆಯ ಪ್ರಕಾರ ಹಲವು ಸಮೀಕ್ಷಾ ವರದಿಗಳು ಕೂಡ ಹೇಳಿರತಕ್ಕಂಥ ಪ್ರಕಾರ ಅಲ್ಲಿ UDF ಮತ್ತೆ LDF ನಡುವೆ ಕೂಡ ನೇರ ಹಣಾಹಣಿ ಕೂಡ ಇರ್ತಕ್ಕಂಥದ್ದು. ಬಿಜೆಪಿ ಕೇವಲ 3 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ ಅನ್ನುವಂತಹ ಸಮೀಕ್ಷೆಗಳ ವರದಿ ಕೂಡ ಹೇಳಿದೆ. ಹಾಗಾಗಿ ಇಲ್ಲಿ UDF ಮತ್ತೆ ತನ್ನ ಅಧಿಕಾರಗಳ ಚುಕ್ಕಾಣಿ ಹಿಡಿಯಲಿದೆ, LDF ಪೈಪೋಟಿ ಕೊಡಲಿದೆ ಅನ್ನುವಂಥದ್ದು ಕೂಡ ಕೇರಳ ರಾಜ್ಯದ ಒಂದು ಚುನಾವಣೆಗಳಲ್ಲಿ ಇರ್ತಕ್ಕಂಥ ಸಮೀಕ್ಷೆಯ ವರದಿ.
ಹಾಗಾಗಿ ಅಲ್ಲಿ ಕೂಡ ಸಾಕಷ್ಟು ಒಂದು ಚಾಣಕ್ಯ ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾರೆ UDF ಮತ್ತು LDF ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕಿದೆ. ಇನ್ನು ಪ್ರಮುಖವಾಗಿ ತಮಿಳುನಾಡು ರಾಜ್ಯದಲ್ಲಿಯೂ ಕೂಡ ಒಂದು ಕಡೆ DMK ಮತ್ತು ADMK ನಡುವೆ ಕೂಡ ನೇರ ಹಣಾಹಣಿ ಇರ್ತಕ್ಕಂಥದ್ದು, ಮತ್ತೆ ಒಂದು DMKನೇ ಒಂದು ಅಧಿಕಾರಕ್ಕೆ ಬರಲಿದೆ ಅನ್ನುವಂಥದ್ದು ಕೂಡ ಏನು ಮತಗಟ್ಟೆಗಳ ಸಮೀಕ್ಷೆ ಕೂಡ ವರದಿ ಕೂಡ ತಿಳಿಸಿರ್ತಕ್ಕಂಥದ್ದು. ಹಲವು ಏಜೆನ್ಸಿಗಳು ಕೂಡ ಏನು ಫಲಿತಾಂಶವನ್ನು ಕೊಟ್ಟಿದೆ, ಏನು ಸಮೀಕ್ಷೆಯನ್ನು ಮಾಡಿದೆ, ಆ ಒಂದು ಸಮೀಕ್ಷೆಗಳ ಪ್ರಕಾರ ನಾವು ಹೇಳುತ್ತಾ ಹೋದ್ರೆ ಅಲ್ಲಿ DMKನೇ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ತಮಿಳುನಾಡಿನಲ್ಲಿ ಸ್ಟಾರ್ ನಟ ಆಗಿರ್ತಕ್ಕಂತಹ ವಿಜಯ್ ಅವರು ಕೂಡ ಒಂದಿಷ್ಟು ಮೋಡಿ ಮಾಡಲಿದ್ದಾರೆ ಅನ್ನುವಂಥದ್ದು. ಅವರ ಒಂದು TVK ಪಕ್ಷ ಏನಿದೆ ಆ ಪಕ್ಷದಿಂದ ಒಂದು ಸ್ಥಾನಗಳನ್ನು ಕೂಡ ಗಳಿಸಲಿಕ್ಕೆ ಅದು ಕೂಡ ಹೆಚ್ಚಾಗಿ ಅಲ್ಲಿ ವರ್ಕೌಟ್ ಆಗಲಿದೆ. ವಿಜಯ್ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಪಕ್ಷದಿಂದಲೂ ಕೂಡ ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ. ಒಂದು ವೇಳೆ ಇಲ್ಲಿ DMK ಮತ್ತೆ ADMK ನಡುವೆ ಏನಾದರೂ ಅಲ್ಲಿ ಅವರಿಗೆ ಮೆಜಾರಿಟಿ ಬರಲಿಲ್ಲ ಅಂತಂದ್ರೆ ಅಲ್ಲಿ TVK ಪಕ್ಷ ಕೂಡ ಅಲ್ಲಿ ಅವರು ಕೂಡ ಸಹಕಾರಿ ಆಗಬೇಕು, ಅವರಿಂದಲೂ ಕೂಡ ಸರ್ಕಾರ ರಚನೆ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂಥದ್ದು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಸಮೀಕ್ಷೆಗಳ ವರದಿ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನ ಪುದುಚೇರಿ ನಾವು ನೋಡ್ತಾ ಹೋದ್ರೆ ಪುದುಚೇರಿಯಲ್ಲಿ ಕೂಡ NDA ಮೈತ್ರಿಕೂಟದ BJP ಕೂಡ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥದ್ದು ಕೂಡ ಒಂದು ಸಮೀಕ್ಷೆಗಳ ವರದಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಮತದಾರ ಯಾರತ್ತ ಗೆಲುವನ್ನು ಸಾಧಿಸಲಿದ್ದಾನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಇರ್ತಕ್ಕಂಥ BJP ತನ್ನ ವರ್ಕೌಟ್ ಸಾಕಷ್ಟು ಕೂಡ ಪ್ರಯತ್ನ ಪಟ್ಟಿದೆ. ಹಾಗಾಗಿ ಯಾವ ರಾಜ್ಯಗಳಲ್ಲಿ ಆ ಪ್ರಾದೇಶಿಕ ಪಕ್ಷಗಳು ಬರ್ತಾವೋ ಅಥವಾ ಎರಡು ರಾಷ್ಟ್ರೀಯ ಪಕ್ಷಗಳ ಏನು ಮೈತ್ರಿ ಮಾಡಿಕೊಂಡಿದೆ ಆ ಒಂದು ಪಕ್ಷಗಳು ಬರ್ತಾವ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಕುರಿತಾಗಿ ರಿಸಲ್ಟ್ ಕೂಡ ಬರುವಂಥದ್ದು. ಎಲ್ಲರ ಎದೆಯಲ್ಲಿ ಡವಡವ ಕೂಡ ಶುರುವಾಗಿದೆ. 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಜೊತೆಗೆ ರಾಜ್ಯದಲ್ಲಿ ನಡೆದಿರುವಂತಹ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಬರುವಂಥದ್ದು.